108 ಆಂಬ್ಯುಲೆನ್ಸ್ ಚಾಲಕರ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ಕುತ್ತು ಬರ್ತಾ ಇದೆಯಾ ಅನ್ನುವಂಥ ಒಂದು ಚರ್ಚೆ ಬರ್ತಾ ಇದೆ. 108 ಆಂಬ್ಯುಲೆನ್ಸ್ ಚಾಲಕರ ಕೆಲಸಕ್ಕೆ ಬಂತು ಕುತ್ತು. ನಿರ್ಲಕ್ಷ್ಯ ಹಿನ್ನೆಲೆ ಜೀವಿಕೆ ಆಂಬ್ಯುಲೆನ್ಸ್ ಟೆಂಡರ್ ರದ್ದು ಮಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದಿಂದಲೇ 108 ಆಂಬ್ಯುಲೆನ್ಸ್ ನಿರ್ವಹಣೆ ಆಗ್ತಾ ಇರುವಂಥದ್ದು. ಹೊಸ ಸಿಬ್ಬಂದಿ ನೇಮಕಕ್ಕೆ ಆರೋಗ್ಯ ಇಲಾಖೆ ಆದೇಶ ನೀಡಿರುವಂಥದ್ದು. ಈ ಹಿಂದೆ ಇದ್ದಂತಹ ಚಾಲಕರಿಗೆ ಕೆಲಸ ಹೋಗುವಂತಹ ಆತಂಕ ಎದುರಾಗಿರುವಂಥದ್ದು. ಹೊಸ ಸಿಬ್ಬಂದಿ ನೇಮಕ ಆಗ್ತಾ ಇರುವಂತಹ ಹಿನ್ನೆಲೆ 108 ಆಂಬ್ಯುಲೆನ್ಸ್ ಈ ಹಿಂದೆ ಇದ್ದಂತಹ ಚಾಲಕರು ನಿರ್ಲಕ್ಷ್ಯ ಆಗ್ತಾ ಇರುವಂತಹ ಹಿನ್ನೆಲೆ ಜೀವಿಕೆ ಆಂಬ್ಯುಲೆನ್ಸ್ ಜೊತೆ ಟೆಂಡರನ್ನು ರದ್ದು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ 108 ಸಿಬ್ಬಂದಿ. ಈಗಿರುವ ಚಾಲಕರು ಮತ್ತು ನರ್ಸ್ ಕೆಲಸಕ್ಕೆ ತೆಗೆದುಕೊಳ್ಳಿ, ನಮ್ಮನ್ನು ಕೈ ಬಿಡಬೇಡಿ ಅನ್ನುವಂಥ ಒಂದು ಒತ್ತಾಯ. ಕೋವಿಡ್ ಟೈಮ್ನಲ್ಲಿ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದ್ದೀವಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಏಕಾಏಕಿ ಕೆಲಸಕ್ಕೆ ಕುತ್ತು ಬರುವ ಹಾಗೆ ಟೆಂಡರನ್ನು ರದ್ದು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೂಡಲೇ ಟೆಂಡರ್ ನಿಯಮವನ್ನು ಬದಲಾಯಿಸಲು ಒತ್ತಾಯ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಹೊಸ ಟೆಂಡರ್ನ ಮಾರ್ಗಸೂಚಿಯನ್ನು ದಯವಿಟ್ಟು ಬದಲಾಯಿಸಿ ಅಂತ ಕೇಳ್ಕೊತಾ ಇದ್ದಾರೆ. ಕೆಲಸದ ಭದ್ರತೆ ನೀಡದಿದ್ದರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಇದೀಗ 108 ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಹೋರಾಟಕ್ಕೆ ಇಳಿತಾ ಇರುವಂಥದ್ದು. ಈಗಿರುವಂತಹ ಚಾಲಕರು ಮತ್ತು ನರ್ಸ್ಗಳನ್ನು ಕೈ ಬಿಡಬೇಡಿ ಅನ್ನುವಂಥ ಮನವಿ ಮಾಡ್ತಾ ಇದ್ದಾರೆ. ಈ ಯೋಜನೆ ಸುಮಾರು 2008ರಿಂದ ಇಲ್ಲಿವರೆಗೂ ರಾಜ್ಯದ ಸಾಕಷ್ಟು ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸ್ತಾ ಈಗ ಹಾಲಿ ಕಾರ್ಯನಿರ್ವಹಿಸಿದಂಥ ಸಿಬ್ಬಂದಿಗಳು ಲಕ್ಷಾಂತರ ಜನರ ಜೀವನ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿದ್ವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನೋ ಒಂದು ಖಾಸಗಿ ಸಂಸ್ಥೆಯಿಂದ ಹಿಂಪಡೆದು ಸರ್ಕಾರನೇ ಅಧೀನದಲ್ಲಿ ತಗೊಂಡು ಈ ಯೋಜನೆಯನ್ನು ಸಾರ್ವಜನಿಕರಿಗೆ ಮುಂದುವರಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಕೈಗೊಂಡಿರೋದು ನಮಗೆಲ್ಲರಿಗೂ ಖುಷಿ ತರುವಂಥ ವಿಚಾರನೆ. ಇದರ ಜೊತೆಯಲ್ಲಿ ನಾವು ಏನು ಇಷ್ಟು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಸಿಬ್ಬಂದಿ ಇದು ಯಾವುದೇ ಯೋಜನೆ ಯಶಸ್ವಿ ಆಗೋಕ್ಕೆ ಮೂಲ ಕಾರಣ ಇದರಲ್ಲಿ ಕೆಲಸ ಮಾಡೋ ಚಾಲಕರು ಮತ್ತು ಸ್ಟಾಫ್ ನರ್ಸ್ಗಳಾಗಿರ್ತೀವಿ, VMT ಮತ್ತು ಪೈಲಟ್ಸ್. ಇಷ್ಟು ಜನಗಳು ನಾವು ಎಂಥ ರೋಗ ರುಜಿನ ಬಂದಂಥ ಸಂದರ್ಭದಲ್ಲೂ ಹಗಲು ರಾತ್ರಿ ಮಳೆ ಚಳಿ ಅಂದೆ ಕೋವಿಡ್ ಅಂತ ಸಂದರ್ಭದಲ್ಲೂ ನಮ್ಮ ಅನೇಕ ಸಿಬ್ಬಂದಿಗಳು ಕೋವಿಡ್ಗೆ ತುತ್ತಾಗಿರೋಂಥ ಸಂದರ್ಭದಲ್ಲೂ ಇಂಜರಿಯದೆ ನಾವು ದಿನದ 24 ಗಂಟೆಯಲ್ಲೂ ಕಾರ್ಯನಿರ್ವಹಿಸಿ ಸಾರ್ವಜನಿಕರ ಸೇವೆ ಸಲ್ಲಿಸಿ ಇದು ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರೋಂಥ ಯೋಜನೆಯಾಗಿ ರೂಪಿಸಿಕೊಳ್ಳೋದರಲ್ಲಿ ನಮ್ಮೆಲ್ಲ ಪ್ರಮುಖ ಪಾತ್ರ ವಹಿಸಿದ್ದೀವಿ. ಈ ಯೋಜನೆ ಸುಮಾರು 2008ರಿಂದ ಇಲ್ಲಿವರೆಗೂ ಜೀವಿಕೆ ಟೆಂಡರ್ನ ಮಾರ್ಗಸೂಚಿ ಬದಲಾಯಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಆ ಒಂದು ಕಾರಣದಿಂದ ಈ ಹಿಂದೆ ಇದ್ದಂತಹ ಚಾಲಕರು ಮತ್ತು ನರ್ಸ್ಗಳನ್ನು ಕೈ ಬಿಡುವಂಥ ಒಂದು ಯೋಚನೆಯಲ್ಲಿ ಇದ್ದಂಥ ರಾಜ್ಯ ಸರ್ಕಾರಕ್ಕೆ ಅವರು ಮನವಿ ಮಾಡ್ತಾ ಇರುವಂಥದ್ದು, ದಯವಿಟ್ಟು ನಮ್ಮನ್ನ ಕೈ ಬಿಡಬೇಡಿ. ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲೂ ನಮ್ಮ ಪ್ರಾಣದ ಬೆಲೆಯನ್ನು, ಪ್ರಾಣದ ಹಂಗನ್ನು ತೊರೆದು ನಾವು ಕೆಲಸ ಮಾಡಿದ್ವಿ ಎನ್ನುವಂಥ ರೀತಿಯಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ರಾಜ್ಯ ಸರ್ಕಾರದ ಹೊಸ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಈ ಹಿಂದೆ ಇದ್ದಂತಹ ಚಾಲಕರು ನರ್ಸ್ಗಳನ್ನು ಕೈ ಬಿಡುವಂಥ ಒಂದು ಯೋಜನೆಯಲ್ಲಿ ಸರ್ಕಾರ ಇದೆ. ಅವರುಗಳು ಮನವಿ ಮಾಡ್ತಾ ಇರುವಂಥದ್ದು ಕೋವಿಡ್ ಅಂತ ಸಂದರ್ಭದಲ್ಲೂ ನಾವು ನಮ್ಮ ಪ್ರಾಣದ ಹಂಗನ್ನು ತೊರೆದು ಕೆಲಸ ಮಾಡಿದ್ದೀವಿ. ಇದೀಗ ನೀವು ಏಕಾಏಕಿ ಹೊಸ ಚಾಲಕರ ಟೆಂಡರು, ಮಾರ್ಗಸೂಚಿ ಬದಲಾವಣೆ ಇದೆಲ್ಲವೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಹೋರಾಟ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ ಕಳೆದ 17 ವರ್ಷಗಳಿಂದ ಕೂಡ ರಾಜ್ಯದಲ್ಲಿ 108 ಸೇವೆ ಆರಂಭವಾಗಿ ಸುಮಾರು 17 ವರ್ಷ ಕಳೆದಿದೆ. 17 ವರ್ಷದಿಂದ ಕೂಡ ಸುಮಾರು 3,500ಕ್ಕೂ ಹೆಚ್ಚು ಏನು ಚಾಲಕರಾಗಿರ್ಬೋದು ಅಥವಾ ಸ್ಟಾಫ್ ನರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಈ ರೀತಿ ಕಳೆದ 1 ವರ್ಷದಿಂದ ಕೂಡ ಎಲ್ಲೊಂದ್ ಕಡೆ ಏನೊಂದು ಚಾಲಕರಿಗೆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೆ ಒಂದು ರೀತಿ ವ್ಯತ್ಯಯ ಮಾಡ್ಕೊಂಡ್ಬಿಟ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಜೀವಿಗೆ ಕೊಟ್ಟಂತ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರೆಯಕ್ಕೆ ಮುಂದಾಗಿರುವಂಥದ್ದು. ಆದ್ರೆ ಹೊಸ ಟೆಂಡರ್ನಲ್ಲಿ ಈಗ ಕೆಲವು ಮಾರ್ಗಸೂಚಿಗಳು ಹಾಕಿರುವಂಥದ್ದು ಅಂದ್ರೆ ಏನು ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಏನು ಹೊಸ ಟೆಂಡರ್ನಲ್ಲಿ ನೀವು ಯಾರು ಟೆಂಡರ್ ತಗೋತೀರೋ ಅವರು ನಿಮಗೆ ಸ್ಥಳೀಯ ಚಾಲಕರು ಅಥವಾ ನರ್ಸ್ಗಳನ್ನ ತಗೋಬೇಕು ಕೆಲಸಕ್ಕೆ ಅಂತ ಕೂಡ ಒಂದು ಆದೇಶ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಈಗ 17 ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಂತ ಸುಮಾರು 3,500 ಏನೋ ಒಂದು ಎಂಪ್ಲಾಯಿಗಳು ಈಗ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ಹಾಗೂ ಆರೋಗ್ಯ ಇಲಾಖೆ ವಿರುದ್ಧ ಒಂದು ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗಿರುತ್ತದೆ. ಯಾಕಂದ್ರೆ ನಾವು ಕಳೆದ 17 ವರ್ಷಗಳಿಂದ ಕೆಲಸ ಮಾಡ್ತಾ ಇದೀವಿ. ಅದರಲ್ಲೂ ಕೋವಿಡ್ ಟೈಮಲ್ಲಿ ನಮ್ಮ ಪ್ರಾಣದ ಅಂಗನ ತೊರೆದು ಕೂಡ ಕೆಲಸ ಮಾಡಿದೀವಿ, ಎಷ್ಟೋ ಪ್ರಾಣಗಳನ್ನು ಉಳಿಸಿದೀವಿ. ಈ ರೀತಿ ನಮ್ಗೆ ಏಕಾಏಕಿ ಟೆಂಡರ್ ಕ್ಯಾನ್ಸಲ್ ಮಾಡಿ ಹೊಸದಾಗಿ ನೇಮಕ ಮಾಡ್ಕೋತೀವಿ ಅಂದ್ರೆ ಎಲ್ಲಿ ಅದು ಯಾವ ನ್ಯಾಯ ಅಂತ ಕೂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಒಂದು ರೀತಿ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.